ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾ, ಕೂಡಿ ಬಂದಿರುವ ನಿಮ್ಮೆಲ್ಲರಿಗೆ ಪೂರ್ಣ ಹೃದಯದಿಂದ ವಂದನೆಗಳು. ಪ್ರೈಸ್ ದ ಲಾರ್ಡ್. ಮತ್ತು ಸೈಡ್ ಇದ್ದವ್ರಿಗೂ ಒಂದು ಸಲ ಪ್ರೈಸ್ ಲಾರ್ಡ್ ಹೇಳಿಬಿಡಿ. ಜೊತೆಗೆ ತುಂಬ ಸಂತೋಷ. ಪ್ರತಿ ತಿಂಗಳು ಕೊನೆ ಭಾನುವಾರ ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಎರಡು ವಿಧವಾಗಿ. ಒಂದು, ಸುವಾರ್ತೆಯ ಪ್ರಕಾರವಾಗಿ ಉಪವಾಸ ಪ್ರಾರ್ಥನೆ ಏನು? ಗಲತಿಯ ಬರೆದ ಪತ್ರಿಕೆಯಲ್ಲಿ ಪೌಲನಂತಾನೆ, ಇನ್ನೊಂದು ಸುವಾರ್ತೆಯನ್ನು ಕೇಳಿ ಇಷ್ಟು ಬೇಗನೆ ನೀವು ತಪ್ಪಿ ಹೋಗಿದ್ದಿರಲ್ಲ. ಸತ್ಯವಾದ ಸುವಾರ್ತೆ ಒಂದು, ಅಸತ್ಯವಾದ ಸುವಾರ್ತೆ ಒಂದು. ಸತ್ಯವಾದ ಸುವಾರ್ತೆಯಲ್ಲಿನೂ ಯೇಸು ಕ್ರಿಸ್ತನಿರ್ತಾನೆ, ಅಸತ್ಯವಾದ ಸುವಾರ್ತೆಯಲ್ಲೂ ಸಹ ಯೇಸು ಕ್ರಿಸ್ತನೇ. ಸೇಮ್ ಟು ಸೇಮ್, ಮ್ಯಾಚಿಂಗ್ ಟು ಮ್ಯಾಚಿಂಗ್, ಯಾವುದು ಡಿಫ್ರೆನ್ಸ್ ಇರಲ್ಲ. ಈಗ ನಿಮಗೆ ಡಿಫ್ರೆನ್ಸ್ ನಾನು ಹೇಳ್ತೇನೆ ನೋಡಿ. ಸತ್ಯವಾದ ಸುವಾರ್ತೆ ಏನು ಹೇಳುತ್ತೆ ಗೊತ್ತಾ? ಒಂದು ದಿನ ಉಪವಾಸವಾಗಿದ್ದರೆ ಏನು ಹೇಳುತ್ತೆ? ಒಂದು ದಿನ ನೀವು ಉಪವಾಸವಾಗಿ ಇರೋದಂದರೆ ಅರ್ಥವೇನು? ಒಂದು ದಿನ ಅಂದರೆ ಟೈಮ್ ಎಷ್ಟು? ಇವತ್ತು 5 ಗಂಟೆ ಹಿಡಿದ್ರೆ ನಾಳೆ 5 ಗಂಟೆವರೆಗೆ ಎಷ್ಟಾಗತ್ತೆ? ಒಂದು ದಿನ, ಒಂದು ಹಗಲು, ಒಂದು ರಾತ್ರಿ. ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಲಿಯೋದು ಸಮಯ ಒಂದು ದಿನ ಅಂತಂದರೆ, ಉಪವಾಸ ಪ್ರಾರ್ಥನೆ ಮಾಡೋದು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಆ ಕಾಲದಲ್ಲಿ ಉಪವಾಸ ಪ್ರಾರ್ಥನೆಗಳು ಯಾಕೆ ಮಾಡ್ತಿದ್ರು? ರಾಜ್ಯಗಳನ್ನು ಕದಲಿಸೋದಕ್ಕೆ, ಅನೇಕ ಮಕ್ಕಳು ರಕ್ಷಣೆಯನ್ನು ಹೊಂದೋದಕ್ಕೆ ಆದಿಕಾಲದ ಸಭೆಯದವರು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಿದ್ರು. ಅವರು ಹಗಲೆಲ್ಲ ಪ್ರೇಯರ್ ಮಾಡ್ತಾ ಇದ್ರು. ರಾತ್ರಿ, ಮಧ್ಯರಾತ್ರಿ ಕಾಲ ಬಂದ ಮೇಲೆ ಅವ್ರ ಪ್ರಾರ್ಥನೆಗೆ ಉತ್ತರ ಸಿಕ್ತು. ಹೇಳಿ ಆಮೇನ್. ಪೇತ್ರನು ಬಂಧನೆಯಲ್ಲಿದ್ದ. ಈಗ ಈ ಸಭೆದವರು ಉಪವಾಸವಾಗಿದ್ದರು, ರಾತ್ರಿಯೂ ಸಹ ಉಪವಾಸವಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಮಧ್ಯರಾತ್ರಿಯಲ್ಲಿ ಆ ಪ್ರಾರ್ಥನೆ ಎಂಬ ಬಲವು ನೋಡ್ತೀವಿ ನಾವು. ದೇವರು ತನ್ನ ದೂತರನ್ನು ಕಳಿಸಿ ಮಲಗಿರುವ ಪೇತ್ರನನ್ನು ಎಬ್ಬಿಸಿ, ನಡಿಯಪ್ಪ ನಿನಗೆ ಬಿಡುಗಡೆ ಉಂಟಾಗಿದೆ ನಡಿ ಅಂತ ಕರೆದುಕೊಂಡು ಹೊರಗೆ ಬರ್ತಾನೆ ಸೆರೆಮನೆಯಿಂದ. ಇನ್ನು ಪೇತ್ರನು ಬಿಡುಗಡೆ ಆಗಿ ಯಾರಿಗೆ ಗೊತ್ತಿಲ್ಲದೆ ಎಲ್ಲಿ ಬರ್ತಾನೆ ಪ್ರಿಯರೇ? ಮರಿಯಳ ಮಾರ್ಕ್ ಮನೆಯಲ್ಲ, ಆ ಮನೆಗೆ ಬಂದು ಮನೆ ಬಾಗಿಲನ್ನು ತಟ್ಟೋಕ್ಕಿಂತ ಮೊದಲೇ ಏನು ಕೇಳಿ ಬರ್ತಾ ಇತ್ತು? ಪ್ರಾರ್ಥನೆ ಶಬ್ದ ಕೇಳಿ ಬರ್ತಾ ಇತ್ತು. ಯಾರು ಮಾಡ್ತಾ ಇದ್ರು? ಸಭೆದವರು. ಬೆಳಗ್ಗೆ ಪ್ರಾರಂಭ ಮಾಡಿರೋ ಪ್ರಾರ್ಥನೆ ರಾತ್ರಿ, ಮಧ್ಯರಾತ್ರಿ ಆದ್ರೂ ನಿಲ್ಲಿಸಲಿಲ್ಲ. ಪೇತ್ರನಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ರೆ ಆ ಪೇತ್ರ ಬಂದು ಬಾಗಿಲ ಒಡೆಯುವವರೆಗೆ ಆ ಪ್ರಾರ್ಥನೆ ಕಂಟಿನ್ಯೂ ಆಗಿ ನಡೀತಾ ಇದೆ. ಹಲ್ಲೆಲೂಯ. ಪ್ರಾರ್ಥನೆ, ಆದಿಕಾಲದ ಸಭೆಯ ಪ್ರಾರ್ಥನೆ, ನಿಷ್ಠವುಳ್ಳವಾದ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎಂಬ ಈ ಹೆಸರನ್ನು ಕೆಡಿಸಿಬಿಟ್ಟಿದ್ದಾರೆ ಇವತ್ತು ಕ್ರೈಸ್ತರು. ದಟ್ ಈಸ್ ದ ಫಾಲ್ಸ್ ಗಾಸ್ಪಲ್ ಐಡಿಯಾಲಜಿ. ಇವತ್ತು ಈ ಥರನೂ ಉಪವಾಸ ಪ್ರಾರ್ಥನೆ ನಾವು ಮಾಡಬಹುದು ಅಂತಂದರೆ ಯಾರು ನಿನಗೆ ಅಧಿಕಾರ ಕೊಟ್ಟರು? ನಿನಗೆ ಇಷ್ಟ ಬಂದಂಗೆ ನೀನು ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟರು? 2 ತಾಸು ನೀನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರೆ ಅದು ಉಪವಾಸ ಪ್ರಾರ್ಥನೆ ಆಗತ್ತಾ? ಒಂದರ್ಧ ದಿನ ನೀನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರೆ ಅದು ಉಪವಾಸ ಪ್ರಾರ್ಥನೆ ಆಗತ್ತಾ? ಅಂದರೆ ನಮ್ಮ ಅನುಕೂಲವಾಗಿ ಯೋಚನೆ, ನಮ್ಮ ಅನುಕೂಲವಾದ ಸಮಯ, ನಮ್ಮ ಅನುಕೂಲವಾದ ದಿನವನ್ನು ನಿರ್ಣಯಿಸಿಕೊಂಡು ನಾವು ನಡೀತಾ ಇದ್ದೀವಿ ಅಂತಂದರೆ ಈ ಐಡಿಯಾಲಜಿಯನ್ನು ತಂದಿದ್ದು ಸಾತಾನನು. ಈ ಐಡಿಯಾಲಜಿ ಪ್ರಕಾರ ನಡೆಸುವುದು ಏನು ಗೊತ್ತಾ? ಸುಳ್ಳು ಸುವಾರ್ತೆ, ದ ಫಾಲ್ಸ್ ಗಾಸ್ಪಲ್. ನಾವು ಯೇಸುಗೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉಪವಾಸ ಪ್ರಾರ್ಥನೆ ಎದಕ್ಕೆ ಮಾಡ್ತಾ ಇದ್ದೀವಿ? ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ದೀವಿ, ವೆರಿ ಗುಡ್. ದೇವರನ್ನು ಆರಾಧಿಸ್ತಾ ಇದ್ದೀವಿ, ವೆರಿ ಗುಡ್. ಪ್ರೇಯರ್ ಮಾಡ್ತಾ ಇದ್ದೀರಿ, ವೆರಿ ಗುಡ್. ಆದರೆ ನಿನ್ನ ಯೋಚನೆ ಪ್ರಕಾರ ಮಾಡ್ತಾ ಇದೀಯಾ? ವಾಕ್ಯದ ಅನುಕೂಲವಾಗಿ ನೀನು ಮಾಡ್ತಾ ಇಲ್ಲ. ವಾಕ್ಯದ ಅನುಸಾರವಾಗಿ ನಾವು ಪ್ರಾರ್ಥನೆಯಲ್ಲಿ ಕೂಡ್ತಾ ಇಲ್ಲ. ಅದು ಉಪವಾಸ ಪ್ರಾರ್ಥನೆ ಹೇಗಾಗತ್ತೆ?
ತಂದೆಗೆ ಮೆಚ್ಚುಗೆಯಾಗೋ ಪ್ರಾರ್ಥನೆ ಹೇಗಾಗತ್ತೆ? ಯೇಸು ಕ್ರಿಸ್ತನು 40 ದಿನ ಲೋಕವನ್ನು ಬಿಟ್ಟು, ಲೋಕದ ಸಂಚಾರವನ್ನು ಬಿಟ್ಟು, ಜನರನ್ನು ಬಿಟ್ಟು, ಎಲ್ಲರನ್ನು ಬಿಟ್ಟು ಅರಣ್ಯದಲ್ಲಿ ಹೋಗಿದ್ದಾನೆ. ದೇವರಿಗೆ ಸಮೀಪಸ್ಥನಾಗಿರಬೇಕು. ಯೇಸು ಕ್ರಿಸ್ತನು ಎಲ್ಲವನ್ನು ಬಿಟ್ಟು ಅರಣ್ಯಕ್ಕೆ ಯಾಕೆ ಹೋದ? ಹಲ್ಲೆಲೂಯ. ಪ್ರಿಯರೇ, ಇವತ್ತು ನಮ್ಮ ಉಪವಾಸ ಪ್ರಾರ್ಥನೆ ಹೇಗಿದೆ ಅಂದರೆ, ಭಾನುವಾರ ನಾವು ಎಲ್ಲರಿಗೆ ಚುಟ್ಟಿ ಇರುತ್ತೆ, ಎಲ್ಲರೂ ನೆಮ್ಮದಿಯಾಗಿ ನಾವು ಉಪವಾಸವಾಗಿ ಬರ್ಬೋದು, ಎಲ್ಲರಿಗೆ ಹಾಲಿಡೇ ಇರ್ಬೋದು, ತಿಂಗಳಿಗೆ ಒಂದು ಸಲ ಆದರೂ ಒಂದು ಲೀವ್ ತೊಗೊಂಡು ನಾವು ಬರ್ಬೋದು. ನಮ್ಮ ಕುಟುಂಬಗೋಸ್ಕರ, ನಮ್ಮ ದೇವರ ಮಹಿಮೆಗೋಸ್ಕರ, ಅನೇಕ ಆತ್ಮಗಳ ರಕ್ಷಣೆಗೋಸ್ಕರ, ಅನೇಕರು ಪಾಪದಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ, ಸಭೆ ಪರಿವರ್ತನೆಗೋಸ್ಕರ, ಸುವಾರ್ತೆ ಸಾರೋದಕ್ಕೋಸ್ಕರ, ಅನೇಕ ಸ್ಥಳಗಳಿಗೆ ದೇವರ ವಾಕ್ಯ ಬಲವಾಗಿ ನಿಂತುಕೊಳ್ಳೋದಕ್ಕೋಸ್ಕರ ನಾವೆಲ್ಲರೂ ಉಪವಾಸವಾಗಿ ಬರಬೇಕು ಅಂತ ಒಂದು ದಿನ ಇಟ್ಕೊಂಡ್ರೆ, ಆ ದಿನದಲ್ಲಿಯೂ ಸಹ ನಾವು ಎಷ್ಟು ಕಂಜೂಸ್ಗಿರಿ ಮಾಡ್ತಾ ಇದ್ದೀವಿ, ಎಷ್ಟು ಸ್ವಾರ್ಥವಾಗಿ ನಾವಿರ್ತಾ ಇದ್ದೀವಿ ಯೋಚನೆ ಮಾಡಿ. ಕಂಪಲ್ಸರಿ ನೀವು ಮಾಡಿ ಅಂತ ದೇವರು ಒತ್ತಾಯ ಮಾಡ್ತಾ ಇಲ್ಲ. ಮಾಡಿದ್ರೆ ನನ್ನ ಸುವಾರ್ತೆಯಾಗಿ ಮಾಡು, ಮಾಡಿದ್ರೆ ನನ್ನ ವಾಕ್ಯದ ಪ್ರಕಾರವಾಗಿ ಮಾಡು. ಯಾರೋ ನಿನಗೆ ತೋರಿಸಿದ್ದು, ಯಾರೋ ನಿನಗೆ ಹೇಳಿದ್ದು, ಇನ್ನೊಂದು ಸುವಾರ್ತೆಯನ್ನು ತಂದು ಇನ್ನೊಂದು ಕ್ರಿಸ್ತನನ್ನು ನಿನಗೆ ಪರಿಚಯ ಮಾಡಿದ್ರೆ, ಆ ಥರ ನೀನು ನಡೀತಾ ಇದ್ದರೆ, ಪೌಲನಂಥ ಸೇವಕರು ಪ್ರತಿಯೊಬ್ಬರಿಗೆ ಪ್ರಶ್ನೆ ಕೇಳಬೇಕಾಗತ್ತೆ. ನೀನು ಯಾರ ಪ್ರಕಾರ ನಡೀತಾ ಇದೆಯಮ್ಮ? ನಿನ್ನ ಉಪವಾಸ ಪ್ರಾರ್ಥನೆ ಯಾವ ಉಪವಾಸ ಪ್ರಾರ್ಥನೆ? ನೀನು ಮಾಡ್ತಾ ಇರುವ ಪದ್ಧತಿ ಯಾವುದು? ನೀನು ಮಾಡ್ತಾ ಇರುವ ಒಂದು ಯೋಜನೆ ಯಾರ್ದು? ಉಪವಾಸ ಪ್ರಾರ್ಥನೆ ನಾವು ಮಾಡ್ತಾ ಇರೋದು ಸತ್ಯವಾದ ಸುವಾರ್ತೆ, ಸತ್ಯವಾದ ವಾಕ್ಯದ ಪ್ರಕಾರವಾಗಿ ಇರಬೇಕು. ಎಷ್ಟು ಕಡಿಮೆಯಾಗಿದೆಯಲ್ಲ ಉಪವಾಸ ಪ್ರಾರ್ಥನೆ ಅಂದರೆ. ಯುದ್ಧ ಮಾಡೋದಕ್ಕೆ, ನಿನ್ನ ಶರೀರಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಿ, ದೇವರಿಗೆ ನೀನು ಹತ್ತಿರವಾಗಿ, ದೇವರಿಗೆ ಇಷ್ಟಕರವಾದ ವಿಷಯಗಳಿಗೋಸ್ಕರ ನೀನು ಚಿಂತನೆ ಮಾಡ್ತಾ ಇದೀಯ ಅಂತ ನಿನ್ನ ಉಪವಾಸ ಪ್ರಾರ್ಥನೆ ಇರಬೇಕಲ್ಲಿ. ಹಲ್ಲೆಲೂಯ. ನಿನ್ನ ನನ್ನ ಕೊರತೆಗಳನ್ನು ನೀಗಿಸೋದಕ್ಕೋಸ್ಕರ ನಾವು ಇರೋದು ಅಲ್ಲ. ಇದು ಅನ್ಯರ ಸಂಪ್ರದಾಯ ಆಗಿದೆಯಲ್ಲ. ಪ್ರತಿಯೊಬ್ಬರು ಇವತ್ತು ಉಪವಾಸವಾಗಿರ್ತಾರೆ, ತೆಂಗಿನಕಾಯಿ ಹೊಟ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಾರೆ, ಬೆಟ್ಟಗಳು ಹತ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಪ್ರಿಯರೇ, ಇದ್ದೀವಿ. ಯಾಕೆ ಗೊತ್ತಾ? ನನ್ನ ಇಷ್ಟ ನೆರವೇರಬೇಕು. ಯೇಸು ಕ್ರಿಸ್ತನು ಯಾರು ಇಷ್ಟ ನೆರವೇರಿಸೋದಕ್ಕೆ ಉಪವಾಸವಾಗಿದ್ದರು? ದಾನಿಯೇಲನು ಯಾರು ಇಷ್ಟ ನೆರವೇರಿಸೋದಕ್ಕೆ ಉಪವಾಸವಾಗಿದ್ದರು? ಶಡ್ರಕ್, ಮೇಷಕ್, ಅಬೇದ್ನೆಗೋ ಯಾರು ಇಷ್ಟವನ್ನು ನೆರವೇರಿಸೋದಕ್ಕಾಗಿ ಉಪವಾಸವಾಗಿದ್ದರು? ಯೋಹಾನನು ಪತ್ಮಸ್ ದೀಪದಲ್ಲಿ ಯಾರು ಇಷ್ಟಕ್ಕೋಸ್ಕರ ಉಪವಾಸವಾಗಿದ್ದರು? 13 ವರ್ಷಗಳು 12 ವರ್ಷಗಳು ಪೌಲನು ಎಲ್ಲಿ ಹೋಗಿದ್ದನೋ ಕಾಣಿಸಲಿಲ್ಲ. ಅರಬಿಯ ಸ್ಥಳದಲ್ಲಿ ನಾನು ಇದೀನಿ ಅಂತ ಇದ್ರು. ಆದರೆ ಅನೇಕ ವಿಶ್ಲೇಷಕರು ಅಂತಾರೆ, ಅನೇಕ ದೇವರ ಸೇವಕರು ಅಂತಾರೆ, ಅವರು 14 ವರ್ಷ ಕಾಲ ಅರಣ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದರು. ನಿನ್ನ ನನ್ನ ಉಪವಾಸ ಪ್ರಾರ್ಥನೆ ಹೇಗಿದೆ? ಎಸ್ತೇರ್ ರಾಜ್ಯದಲ್ಲಿ ಒಂದು ಉಪವಾಸ ಪ್ರಾರ್ಥನೆ ಆಯ್ತಲ್ಲ, 3 ದಿನ ಊಟ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ, ಹಗಲು ರಾತ್ರಿ. ಇವತ್ತು ನಾವು ಹೆಸರಿಗೆ ಉಪವಾಸ ಪ್ರಾರ್ಥನೆ ಅಂತ ಬರ್ತಾ ಇದ್ದೀವಿ, 1-2 ತಾಸು ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, 1 ತಾಸು ಮೊಣಕಾಲುರಿದು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, 1-3 ತಾಸು ದೇವರ ಆರಾಧನೆಯಲ್ಲಿ ಕೂತುಕೊಂಡು ನಾವು ಸಭೆಯಾಗಿ ದೇವರನ್ನು ಆರಾಧಿಸೋದಕ್ಕೆ ನಮ್ಮ ಕೈಗೆ ಬಲ ಸಿಗ್ತಾ ಇಲ್ಲ. ಯಾವಾಗ ನಾವು ಹೊರಗೆ ಹೋಗಬೇಕು, ಯಾವಾಗ ನಾವು ಮನೆಗೆ ಹೋಗಬೇಕು, ಯಾವಾಗ ನಾವು ಕೆಲಸಕ್ಕೆ ಹೋಗಬೇಕು ಅಂತ ನಮ್ಮ ಹೃದಯವು ಚಂಚಲದಿಂದ ಹಿತ್ತ ಓಡ್ತಾ ಇದೆ. ವೈ? ಆ ಥರ ಇದ್ದರೆ ನೀನು ಉಪವಾಸವಾಗಿರೋದು ಅವಸರವಿಲ್ಲ. ಉಪವಾಸವಾಗಿರೋದಿದ್ದರೆ ವಾಕ್ಯದ ಪ್ರಕಾರವಾಗಿರೋಣ. ಸಭೆಯ ಆದರ್ಶವನ್ನು ತೆಗೆದುಕೊಳ್ಳಬೇಕು. ಆದಿಕಾಲದ ಸಭೆಯವು ನಮಗೆ ತೋರಿಸಿರುವ ಒಂದು ಪಾಠವು, ನಮಗೆ ತೋರಿಸಿರುವ ಅನುಭವದಿಂದ ನಾವು ಮುಂದೆ ಹೋಗ್ತಾ ಇರಬೇಕು. ನಿನ್ನ ಅನುಭವದಿಂದ ಅನೇಕರು ಹೋಗೋರಾಗಿರ್ತಾರೆ. ಒಂದು ವೇಳೆ ನೀವು ಉಪವಾಸವಾಗಿ ಮಾಡೋದಿದ್ದರೆ ಲೋಕಕ್ಕೆ ದೂರವಾಗಿರಿ, ಎಲ್ಲವೂ ಕ್ಲೋಸ್ ಮಾಡ್ಕೊಳ್ಳಿ. ರಾತ್ರಿ ಊಟ ಆದಮೇಲೆ ಮತ್ತು ಮುಂದಿನ ರಾತ್ರಿವರೆಗೆ ಸಂಪೂರ್ಣವಾದ ದಿನ ನೀನು ಉಪವಾಸವಾಗಿರಬೇಕು.
ಇನ್ ದ ಸೀಕ್ರೆಟ್ ಪ್ಲೇಸ್, ರಹಸ್ಯವಾದ ಸ್ಥಳದಲ್ಲಿ ನೀನು ಮಾಡಬೇಕು. ಇದು ನಿನ್ನ ಕಮಿಟ್ಮೆಂಟ್ ಟು ಲಿವ್ ಇನ್ ದ ಗಾಡ್, ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀನು ದೇವರ ಜೊತೆ ಮಾತಾಡುವಾಗ ಯಾರು ಆಟಂಕವಾಗಿ ಬರಬಾರದು. ಯಾವ ವಿಷಯವೂ ನಿನ್ನನ್ನು ದೇವರ ಜೊತೆಗೆ ನೀನು ಸಮಯವನ್ನು ಕಳೆಯುವಾಗ ಡಿಸ್ಟರ್ಬ್ ಆಗಬಾರದು. ಆವಾಗ ನಿನಗೆ ರೆವಲೇಷನ್, ಆವಾಗ ನಿನಗೆ ದರ್ಶನ, ಆವಾಗ ದೇವರು ನಿನ್ನ ಒಂದು ಅದ್ಭುತವಾದ ವಾಕ್ಯದಿಂದ ನಿನ್ನ ಜೊತೆಗೆ ಮಾತಾಡೋನಾಗಿರ್ತಾನೆ. ಮತ್ತು ಇವತ್ತು ನಮ್ಮ ಉಪವಾಸ ಹೇಗಿದೆ? ನಾನು ಅಂದ್ಕೊಳ್ತೇನೆ, ನಾವು ಇನ್ನೊಂದು ಸುವಾರ್ತೆಯನ್ನು ಹಿಂಬಾಲಿಸ್ತಾ ಇದ್ದೀವೇನೋ, ನಮಗಿಷ್ಟ ಬಂದಂಗೆ ಸಮಯವನ್ನು ಫಿಕ್ಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವೇನೋ. ನಮಗಿಷ್ಟ ತಕ್ಕಂತೆ ದೇವರನ್ನು ಬಗ್ಗಿಸೋದಲ್ಲ ಕ್ರೈಸ್ತರೇ, ದೇವರ ಇಷ್ಟ ತಕ್ಕಂತೆ ನಮ್ಮನ್ನು ನಾವು ಬಗ್ಗಿಸಿಕೊಳ್ಬೇಕು. ನೀನು ಹೇಳಿದ್ದು ನಾನು ಕೇಳೋದಲ್ಲ. ನೀನು ಇಷ್ಟ ಬಂದಂಗೆ ಉಪವಾಸ ಪ್ರಾರ್ಥನೆ ಮಾಡಿದರೆ ನಾನು ಕೊಡ್ತಾ ಇರೋನಲ್ಲ. ನಾನು ಹೇಳಿದ್ದಾಗೆ ನೀನು ಉಪವಾಸವಾಗಿರು, ಆವಾಗ ನಾನು ನಿನ್ನ ಜೊತೆಗೆ ಮಾತಾಡೋನಾಗಿರ್ತೇನೆ. ಹಲ್ಲೆಲೂಯಾ.